ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದಂತಹ 26/11 ಮಾದರಿಯಲ್ಲಿ ದಾಳಿ ಮಾಡೋದಕ್ಕೆ ಭಯೋತ್ಪಾದಕರು ಸಂಚು ರೂಪಿಸಿದ್ರು ಅನ್ನುವಂತಹ ಆಘಾತಕಾರಿ ಅಂಶ, ಭಾರಿ ಆಘಾತಕಾರಿ ಅಂಶ ಈಗ ಬೆಳಕಿಗೆ ಬಂದಿದೆ. ದೆಹಲಿ, ಗುರುಗ್ರಾಮ, ಫರೀದಾಬಾದ್ನಲ್ಲೂ ಕೂಡ ಬ್ಲಾಸ್ಟ್ ಮಾಡೋದಕ್ಕೆ ಸಂಚು ಮಾಡಿದ್ರು. ದೆಹಲಿಯ ಪ್ರಸಿದ್ಧ ಸ್ಥಳಗಳಾಗಿರುವಂತಹ ಕೆಂಪು ಕೋಟೆ, ಇಂಡಿಯಾ ಗೇಟ್, ಕಾನ್ಸ್ಟಿಟ್ಯೂಷನ್ ಕ್ಲಬ್, ಗೌರಿಶಂಕರ್ ದೇಗುಲ ಟಾರ್ಗೆಟ್ ಆಗಿತ್ತು. ದೇಶಾದ್ಯಂತ ರೈಲ್ವೆ ನಿಲ್ದಾಣಗಳು, ಪ್ರಮುಖ ಮಾಲ್ಗಳನ್ನು ಗುರಿಯಾಗಿಸಿಕೊಂಡು ಸ್ಫೋಟ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ರು. ಇಡೀ ದೇಶಾದ್ಯಂತ ಸ್ಫೋಟ ಮಾಡೋದಕ್ಕೆ ಜನವರಿಯಿಂದಲೇ ಸಂಚು ರೂಪಿಸ್ತಾ ಇದ್ರು. ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಸಂಚು ರೂಪಿಸ್ತಾ ಇತ್ತು. ಧಾರ್ಮಿಕ ಸ್ಥಳಗಳ ಮೇಲೆ ದಾಳಿ ನಡೆಸಿ ಕೋಮು ಉದ್ವಿಗ್ನತೆ ಹೆಚ್ಚಿಸೋದಕ್ಕೆ ಪಿತೂರಿ ರೂಪಿಸಲಾಗ್ತಾ ಇತ್ತು. ಕೋಮು ಸೌಹಾರ್ದತೆಯನ್ನ ಕದಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೂ ಕೂಡ ಮುಕ್ತವಾಗಿ ಪ್ರಯಾಣ ಮಾಡಬಹುದು. ಯಾರು ಡಾಕ್ಟರ್ ಅಂತಂದರೆ ಆಗ ಒಂದು ರೀತಿಯಾದಂತಹ ಸಾಫ್ಟ್ ಕಾರ್ನರ್ ಬರುತ್ತೆ. ಹೀಗಾಗಿ ವೈದ್ಯರನ್ನೇ ಬಳಕೆ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ವೈದ್ಯರು ಎಲ್ಲಿಗೆ ಬೇಕಾದರೂ ಪ್ರಯಾಣ ಮಾಡಬಹುದು, ಯಾರಿಗೂ ಶಂಕೆ ಬರೋದಿಲ್ಲ ಅಂತ ವೈದ್ಯರನ್ನೇ ಇವರು ಈ ಕೃತ್ಯಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ದೇಶಾದ್ಯಂತ ಸ್ಲೀಪರ್ ಸೆಲ್ಗಳನ್ನು ಕೂಡ ಇವರು ಆಕ್ಟಿವ್ ಮಾಡ್ತಾ ಇದ್ರು. ಸ್ಲೀಪರ್ ಸೆಲ್ಗಳ ಮೂಲಕವಾಗಿ ಸ್ಫೋಟ ಮಾಡೋದಕ್ಕೆ ಅಂತ ಭಾರಿ ಪ್ಲಾನ್ ರೂಪಿಸ್ಕೊಂಡಿದ್ರು. ಇನ್ನು ಇದೇ ವರ್ಷದ ಜನವರಿ ತಿಂಗಳಿಂದ ಸ್ಫೋಟ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಪ್ಲಾನ್ಗಳು, ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ತಯಾರಿಗಳು ಇದೆಲ್ಲವೂ ಕೂಡ ನಡೀತಾ ಇತ್ತು. ಸ್ಫೋಟಕವನ್ನು ಯಾವ ರೀತಿ ಡೆಟೋನೇಟ್ ಮಾಡಬೇಕು, ಯಾವ ರೀತಿಯಾಗಿ ರೆಡಿ ಮಾಡಬೇಕು, ಯಾವ ಸ್ಫೋಟಕಗಳನ್ನು ಬಳಕೆ ಮಾಡಿಕೊಳ್ಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜನವರಿಯಿಂದಲೇ ತಯಾರಿ ನಡೀತಾ ಇತ್ತು. ಈ ಸ್ಫೋಟವನ್ನು ಮಾಡೋದಕ್ಕೆ ಫಂಡಿಂಗ್ ಕೂಡ ಆಗಿರುತ್ತೆ. ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಜನವರಿಯಿಂದಲೇ ಮಾಡಿಕೊಂಡಿದ್ದಾರೆ.